ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನೋರ್. ಈ ಮೂಲಕ ನಾಡಿನ ಜನತೆಯೊಂದಿಗೆ ಹಂಚಿಕೊಳ್ಳಲೇಬೇಕಾದಂಥ ಮಾಹಿತಿ ಏನೆಂದರೆ, ವಿಶೇಷವಾಗಿ ಈಗೇನು ರಾಜ್ಯದಲ್ಲಿ 2 ಉಪಚುನಾವಣೆಗಳು ನಡೀತಾ ಇದ್ದಾವಲ್ಲ, ದಾವಣಗೆರೆ ಮತ್ತು ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಸವಿವರವಾದ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನದು ಮಾಹಿತಿ? ಭ್ರಷ್ಟಾಚಾರ ವಿರೋಧದ ಮನಸ್ಸನ್ನು ಮಾಡಿರ್ತಕ್ಕಂಥ ಮತದಾರ ಈ ಸಾರಿ ಶತಾಯ ಗತಾಯ ಭ್ರಷ್ಟಾಚಾರವನ್ನು ಸೋಲಿಸಲೇಬೇಕು ಎನ್ನುವ ಪಣವನ್ನು ತೊಟ್ಟಿದ್ದಾನೆ. ಕಾರ್ಯಕರ್ತರು ಟಂಕ ಕಟ್ಟಿ ನಿಂತಿದ್ದಾರೆ. ರಾಜ್ಯಕ್ಕೆ ಏನು ಬೇಕು? ಅಭಿವೃದ್ಧಿಯ ಕಾರ್ಯ ಬೇಕು, ಕೆಲಸಗಾರ ಬೇಕು. ಕೆಲಸಗಾರ ಗೆಲ್ಲುತ್ತಾನೆಯೋ ಅಥವಾ ಭ್ರಷ್ಟಾಚಾರದ ಪರವಾಗಿ ಕೈ ಹಿಡಿತಾರೋ ಅಥವಾ ಭ್ರಷ್ಟಾಚಾರವನ್ನು ಸುಟ್ಟು ಭಸ್ಮ ಮಾಡ್ತಾನೋ ಮತದಾರ ದೇವರು? ಭ್ರಷ್ಟಾಚಾರವನ್ನು ತನ್ನ ಕಾಲಡಿ ಹಾಕಿಬಿಟ್ಟು ತುಳಿಯುವಂಥ ವಿಚಾರವನ್ನು ಏನಾದರೂ ನಿರ್ಧಾರವನ್ನು ಮಾಡಿದ್ದಾನೆ? ಮತದಾರ ತನ್ನ ಮನದ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ, ರಟ್ಟು ಮಾಡ್ತಾ ಇಲ್ಲ. ಎರಡೂ ಪಕ್ಷಗಳಿಗೆ, ಆಳುವ ಪಕ್ಷ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷ BJPಗೆ ಗೊತ್ತಾಗ್ತಾ ಇರೋದೇನೆಂದ್ರೆ, ನಾಯಕತ್ವದ ಪಡೆಗೆ ಮತದಾರ ಯಾವಾಗ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ, ಡವ 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 ನಡುಕ ಸ್ಟಾರ್ಟ್ ಆಗಿದೆ ಎರಡೂ ಪಕ್ಷಗಳಿಗೆ. ಅಂದರೆ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದರೆ ಮಾತ್ರ ನಾವು ಮತದಾರನ ಮುಂದೆ ಹಕ್ಕಿನಿಂದ ಕೇಳಬಹುದು, ಗಟ್ಟಿಯಾಗಿ ಧ್ವನಿಯಲ್ಲಿ ಕೇಳಬಹುದು, ನನಗೆ ಮತವನ್ನು ಕೊಡಿ, ಆಶೀರ್ವಾದ ಮಾಡಿ ಅಂತ. ನಾವೇನಾದರೂ ಜನ ವಿರೋಧಿ ಅಥವಾ ಜನರ ಮನಸ್ಸಿನಲ್ಲಿ ವಿರೋಧಿಯಾಗಿದ್ದರೆ ನಮಗೆ ಮತ ಬರುವುದು ಕಷ್ಟ. ಹೊಂದಾಣಿಕೆ ಇರಬೇಕು ಕಾರ್ಯಕರ್ತರ ಜೊತೆಗೆ ನಾಯಕರದು. ಹೊಂದಾಣಿಕೆ ಇಲ್ಲ ಅಂದರೆ ಮೊದಲ ಮತ್ತು ಎರಡನೇ ಸಾಲಿನ ನಾಯಕರೊಂದಿಗೆ ಹೊಂದಾಣಿಕೆ ಇಲ್ಲ ಅಂದರೆ ಚುನಾವಣೆಯಲ್ಲಿ ಮಣ್ಣು ಮುಕ್ಕಿಸುವುದು ಗ್ಯಾರಂಟಿ ಎನ್ನುವ ಸಂದೇಶವನ್ನು ಮತದಾರರು ಮತ್ತು ಕಾರ್ಯಕರ್ತರು ಈಗಾಗಲೇ ಎರಡೂ ಪಕ್ಷಗಳಿಗೆ ಕಳಿಸಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಬಾಕಿ ಉಳಿದಿರದೇನೋ ಪ್ರಜಾಪ್ರಭುತ್ವದ ಮೌಲ್ಯ ಉಳಿಯಬೇಕು, ಪ್ರಜಾಪ್ರಭುತ್ವ ಗೆಲ್ಲಬೇಕು. ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಮತದಾರ ಗೆಲ್ಲಬೇಕು, ಕಾರ್ಯಕರ್ತರು ಗೆಲ್ಲಬೇಕು. ಅದಾಗಬೇಕೆಂದರೆ ಏನಾಗಬೇಕು? ನಾಯಕರಾಗಿರ್ತಕ್ಕಂಥವರು ತಮ್ಮ ನಾಲಿಗೆಯನ್ನು ಹರಿಬಿಡುವುದನ್ನು ಬಿಡಬೇಕು. ಇತ್ತೀಚೆಗೆ ಪ್ರತಾಪ್ ಸಿಂಹ ಗೌರವಾನ್ವಿತ ರಾಜ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ನಾಲಿಗೆಯನ್ನು ಹರಿಬಿಡ್ತಾರೆ. ಏನು ಅಂದರೆ, ನೀವು ಮಾಂಸ ಆದರೂ ತಿನ್ನಿ, ಏನಾದರೂ ತಿನ್ನಿ, ಮುಂದಿಲ್ದಾದರೂ ಕಟ್ ಮಾಡಿಕೊಳ್ಳಿ. ಇದು ಸಭ್ಯತೆಯ ಲಕ್ಷಣ ಅಲ್ಲ. ತಾವು ಮೈಸೂರು ಭಾಗದಿಂದ ಬಂದವರು, ಸಂಸ್ಕೃತಿಯ ನಾಡಿನಿಂದ ಬಂದಿರೋರು, ರಾಜಕೀಯ ವೈರುಧ್ಯಕ್ಕಾಗಿ ಅಥವಾ ನಿಮ್ಮ ಐಡಿಯಾಲಜಿ ಏನಿದೆ ಸೈದ್ಧಾಂತಿಕ ವೈರುದ್ಧವಾಗಿ ಈ ಥರ ಮನಸ್ಥಿತಿಯ ಹೇಳಿಕೆಗಳನ್ನು ಯಾರೂ ಒಪ್ಪುವುದಿಲ್ಲ. ಇಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಪಕ್ಷದ ಕಾರ್ಯಕರ್ತರಿಗೆ. ಇದು ನಿಮ್ಮ ಹೇಳಿಕೆ. ಹಾಗೆ ವಿ ಸೋಮಣ್ಣವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಅವರು ಕೇವಲ ರೈಲ್ವೆ ಖಾತೆಯ ರಾಜ್ಯ ಸಚಿವರು, ಅವ್ರಿಗೆ ಫೈಲೇ ಬರೋದಿಲ್ಲ ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ. ಇದನ್ನೂ ಕೂಡ ರಾಜ್ಯದ ಜನತೆ ಒಪ್ಪೋದಿಲ್ಲ. ಏಕೆಂದರೆ ರಾಜ್ಯದ ಜನತೆಗೆ ಕಣ್ಣಿಗೆ ಗೋಚಾರವಾಗ್ತಾ ಇದೆ. ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅಭೂತಪೂರ್ವವಾದ ಸುಧಾರಣೆಗಳು ನಡೀತಾ ಇರೋದು ಕೂಡ ಜನರಿಗೆ ಗೊತ್ತಾಗ್ತಾ ಇದೆ. ಒಂದು ಮೆಜಾರಿಟಿ ಗೌರ್ಮೆಂಟ್ನಲ್ಲಿ ಇಲೆಕ್ಟೆಡ್ ಆಗಿ ಕೂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೇಗೆ ಮಾತನಾಡಬೇಕು ಎನ್ನುವುದು ವಿರೋಧ ಪಕ್ಷದವರಿಗೂ ಗೊತ್ತಿಲ್ಲ. ನಾವು ಸಾಕಷ್ಟು ಬದಲಾವಣೆ ತಂದಿದ್ದೀವಿ, ಸಾಕಷ್ಟು ಜನಪರ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅನ್ನುವಂಥ ಆಳುವ ಪಕ್ಷದವರಿಗೆ ವಿರೋಧ ಪಕ್ಷದ ಬಗ್ಗೆ ಏನು ಮಾತಾಡಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಎನಿಹೌ ಮತದಾರ ಮಾತ್ರ 100% ತೋರಿಸ್ತಾನೆ. ಇದೇ 9ನೇ ತಾರೀಕಿಗೆ ಬೆರಳನ್ನು ಒತ್ತುವುದರ ಮೂಲಕ ನಾನು ಯಾರ ಪರವಾಗಿದ್ದೀನಿ ಅಂತ ನೀವು ತಿಳ್ಕೊಂಡಷ್ಟು ಹ್ಯೂಜ್ ಮಾರ್ಜಿನ್ನಲ್ಲಿ ಯಾರೇ ಆಗಲಿ ಗೆಲುವನ್ನು ಸಾಧಿಸುವುದಿಲ್ಲ. ಹ್ಯೂಜ್ ಮಾರ್ಜಿನ್ ಕನಸನ್ನು ಕಾಣಬೇಡಿ. ಈಕ್ವಲ್ ಆಗಿ ಹೋಗ್ತಾ ಇದೆ. ಮತದಾರರ ಭಾವನೆಗಳನ್ನು ಕೆಣಕಬೇಡಿ. ಈಕ್ವಲ್ ಆಗಿ ಹೋಗ್ತಾ ಇದೆ. ಕೇಸರಿ ಪಡೆ ಮತ್ತು ಕಾಂಗ್ರೆಸ್ ಪಡೆ ಕೈಪಡೆ ಈಕ್ವಲ್ ಆಗಿ ಹೋಗ್ತಾ ಇದೆ ಎರಡೂ ಕ್ಷೇತ್ರಗಳಲ್ಲಿ, ಬಾಗಲಕೋಟ್ ಮತ್ತು ದಾವಣಗೆರೆ. ಮತದಾರ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು, ಅವರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳಬೇಕು ಎರಡೂ ಪಕ್ಷದ ನಾಯಕತ್ವ. ನೀವು ನಾಯಕರಾಗಬೇಕಾದ್ರೆ ಸುಮ್ಮನೆ ಡೈರೆಕ್ಟ್ ನಾಯಕರಾಗಿ ಹುಟ್ಟಿ ಬಂದಿಲ್ಲ. ನಿಮ್ಮನ್ನು ನಾಯಕರನ್ನಾಗಿ ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿ ಏನಾದರೂ ಇದ್ದರೆ ಅದು ಮತದಾರ ದೇವರು ಮತ್ತು ಕಾರ್ಯಕರ್ತರ ಪಡೆ. ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಮುಂದುವರೆದೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ರಾಜಕೀಯ ಪಕ್ಷ ಇರಲಿ, ಆಯಾ ರಾಜ್ಯದ ಜನತೆಯ ಸಂಸ್ಕೃತಿಯ ಪ್ರತಿಬಿಂಬವಾಗಿರಬೇಕೇ ವಿನಃ ಅವರ ಸಂಸ್ಕೃತಿಯ ವಿರೋಧ ಭಾವನೆಯನ್ನು ಹೊಂದಿರಬಾರದು. ನೀವು ಒಂದು ಪಕ್ಷದಲ್ಲಿದ್ದಾಗ ಒಂದು ಹೇಳಿಕೆ, ಮತ್ತೊಂದು ಪಕ್ಷದಲ್ಲಿದ್ದಾಗ ಮತ್ತೊಂದು ಹೇಳಿಕೆ, ಇದನ್ನು ಯಾರೂ ಒಪ್ಪುವುದಿಲ್ಲ. ಸಾರಾಸಗಟವಾಗಿ ತಳ್ಳಿ ಹಾಕುತ್ತಾರೆ. ವಿಶೇಷವಾಗಿ ಮತದಾರ ದೇವರು. ಯಾರು ಕಾರ್ಯಕರ್ತರನ್ನು ವಿರುದ್ಧ ಹಾಕಿಕೊಳ್ತಾ ಇದ್ದಿಲ್ಲ ಅಥವಾ ಯಾರು ಮತದಾರರ ವಿರುದ್ಧ ಹೋಗ್ತಾ ಇದ್ದಿಲ್ಲ. ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ. ಗೆಲುವಿನ ಅವಕಾಶ ಬಂದಾಗ
ಅದನ್ನು ಬಳಸಿಕೊಳ್ಳುವ ಸ್ಕಿಲ್ ಏನಿದೆ ನೋಡು, ಕೌಶಲ್ಯ ನೈಪುಣ್ಯತೆ ನಿಮಗೆ ಬೇಕೇ ಬೇಕು. ಆ ಸ್ಕಿಲ್, ಆ ಟೆಕ್ನಿಕ್ ಇಲ್ಲ ಅಂದರೆ ನೀವು ಎಂದೂ ನಾಯಕರಾಗೋದಿಲ್ಲ. ವಿಧಾನಸೌಧದಲ್ಲಿ ವಿಶೇಷವಾಗಿ ಕಲಾಪದಲ್ಲಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಜನ. ನೀವು ಯಾವ ಥರ ಎಡಬಿಡಂಗಿ ಹೇಳಿಕೆಗಳನ್ನು ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಇದ್ದೀರಲ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ. ಅವನು ಇವನು ಅಂತ ಸರಿನಾ? ಇದು ನಮ್ಮ ಸಂಸ್ಕೃತಿನ? ಹಾಗೆ ದೇಶದಲ್ಲಿ ಪ್ರಧಾನಿಯಾಗಿರ್ತಕ್ಕಂಥವರು ಬಹುಮತದೊಂದಿಗೆ ಪ್ರಧಾನಿ ಹುದ್ದೆಯಲ್ಲಿ ಕೂತಿರೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಹೆಸರು ಮಾಡಿದ್ದಾರೆ. ಭಾರತವನ್ನು ವಿಶ್ವಗುರು ಮಾಡುವುದರಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಇಡೀ ಪ್ರಪಂಚ ಯುದ್ಧದಲ್ಲಿ ತಲ್ಲಣ ಆಗ್ತಾ ಇದೆ, ತತ್ತರಿಸ್ತಾ ಇದೆ. ಭಾರತ ಮಾತ್ರ ನೆಮ್ಮದಿಯಿಂದ ತನ್ನ ಪಾಡಿಗೆ ತಾವು ಹೋಗ್ತಾ ಇದೆ ಅಂತಂದರೆ ಭಾರತದ ಫಾರಿನ್ ಪಾಲಿಸಿಯನ್ನು ಅಪ್ರಿಸಿಯೇಟ್ ಮಾಡಲೇಬೇಕು. ವಿ ಶುಡ್ ಅಪ್ರಿಸಿಯೇಟ್ ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಆ್ಯಂಡ್ ದ ಇಂಡಿಯನ್ ಗೌರ್ಮೆಂಟ್. ಸ್ವತಃ ವಿರೋಧ ಪಕ್ಷದವರಿಗೂ ಗೊತ್ತು ಅದು. ಆದರೆ ತಳಮಟ್ಟದಲ್ಲಿ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಜನರನ್ನು ಅರ್ಥ ಮಾಡಿಕೊಳ್ಳುವ ತಾಕತ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆವಾಗ ಎಡವಟ್ಟು ಮಾಡ್ಕೊಳ್ತಾ ಇರೋದು ಯಾಕೆ? ನಿಮ್ಮ ಕಣ್ಣಿಗೆ ಈರುಳ್ಳಿ ಬೆಳೆಗಾರ ಕಾಣ್ತಾ ಇಲ್ವಾ? ರೈತ ಕಾಣ್ತಾ ಇಲ್ವಾ? KSRTC ಮತ್ತು BMTCಗಳಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಬಿಟ್ಟಿರ್ತಕ್ಕಂಥವ್ರು ನೀವು, ಅಲ್ಲಿಂದ ಬೆಂಗಳೂರಿಗೆ ಈರುಳ್ಳಿಯನ್ನು ಸಾಗಿಸ್ತಕ್ಕಂಥ ರೈತನಿಗೆ ಕಡಿಮೆ ಬೆಲೆಯಲ್ಲಿ ನೀವು ಲಾರಿಗಳನ್ನು ಒದಗಿಸಬಹುದಾಗಿತ್ತಲ್ಲ. KSRTCಯಿಂದ 2,000-2,500 ಪೀಕ್ತಾ ಇದ್ದಾರೆ ಒಂದು ಟನ್ನಿಗೆ ಪ್ರೈವೇಟ್. ಅದೇ ಸರ್ಕಾರದಿಂದ ಆಗಿದ್ರೆ ಒಂದು 2,000 ಕಡಿಮೆ ಆಗಿದ್ದರು ಒಂದು ಪರ್ ಟನ್. ಎಷ್ಟೊಂದು ಸಹಾಯ ಆಗ್ತಾ ಇತ್ತಲ್ಲ ರೈತನಿಗೆ. ರೈತನು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎರಡೂ ಪಕ್ಷಗಳಿಗೆ ಆಗ್ತಾ ಇರೋದೇ ಇದೇ ಪ್ರಾಬ್ಲಮ್ಮು. ಆದರೆ ಈಗ ಮತಕ್ಕಾಗಿ ರೈತನ ಹತ್ರ ಹೋಗ್ತಾ ಇದ್ದೀರಿ, ರೈತನ ಹತ್ರ ಮತಭಿಕ್ಷೆಯನ್ನು ಬೇಡ್ತಾ ಇದ್ದೀರಿ ಎರಡೂ ಪಕ್ಷದವರು. ವಿರೋಧ ಪಕ್ಷದವರು ಕೂಡ ಚಕಾರ ಎತ್ತಾ ಇಲ್ಲ ವಿಧಾನಸೌಧದಲ್ಲಿ. ಆಳುವ ಪಕ್ಷದವರು ಕೂಡ ಕಣ್ಣೆತ್ತಿಯೂ ನೋಡ್ತಾ ಇಲ್ಲ ರೈತನ ಬವಣೆಯನ್ನು. 2 ಲೋಡು 3 ಲೋಡು 4 ಲೋಡು ಈರುಳ್ಳಿಯನ್ನು ಬೆಳೀತಾ ಇದ್ದಾನೆ, ತಂದು 1,000-1,200ಕ್ಕೆ ಮಾರಿಬಿಟ್ಟು ಕಣ್ಣೀರು ಹಾಕಿ ಮನೆಗೆ ಹೋಗ್ತಾ ಇದ್ದಾನೆ. ರೈತನ ಕಣ್ಣೀರನ್ನು ಒರೆಸುವ ಇಚ್ಛಾಶಕ್ತಿ ಎರಡೂ ಪಕ್ಷಗಳಿಗೂ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮೊದಲು ರಾಜ್ಯದ ಜನತೆ, ಮುಖ್ಯವಾಗಿ ಮತದಾರ ಮತ್ತು ಕಾರ್ಯಕರ್ತರು. ರಾಜಕೀಯದ ಹೆಸರಿನಲ್ಲಿ ದ್ವೇಷ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಸರಿಯಲ್ಲ. ಯಾಕೆಂದರೆ ಚುನಾವಣೆ ಆದ ಮೇಲೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಚುನಾವಣೆ ಆದ ಮೇಲೆ ಬಡ ಮತ್ತು ಮಧ್ಯಮ ವರ್ಗದವರ ಮಕ್ಕಳು ಟಾರ್ಗೆಟ್ ಆಗ್ತಾರೆ. ಇಲ್ಲಿ ದಿಸ್ ಈಸ್ ದ ಪ್ರಾಬ್ಲಮ್ ದ ಮಿಡಲ್ ಕ್ಲಾಸ್ ಈಸ್ ಫೇಸಿಂಗ್. ದಿಸ್ ಈಸ್ ದ ಪ್ರಾಬ್ಲಮ್ ಪಾರ್ಟಿ ವರ್ಕರ್ಸ್ ಆರ್ ಫೇಸಿಂಗ್. ಇದು ಸಮಸ್ಯೆ. ಪಾರ್ಟಿ ವರ್ಕರ್ಸ್ ಫೇಸ್ ಮಾಡ್ತಾ ಇದ್ದಾರೆ ಇದನ್ನು, ಎಲ್ಲ ಪಾರ್ಟಿ ವರ್ಕರ್ಸು. ಅಂದರೆ ಮುಕ್ತವಾಗಿ ಮಾತನಾಡುವ, ಒಂದು ಪಕ್ಷದ ಪರವಾಗಿ ಮಾತನಾಡುವ ಧೈರ್ಯ ಬರ್ತಾ ಇಲ್ಲ ಕಾರ್ಯಕರ್ತರಿಗೆ. ಅಂದರೆ ನಾಯಕತ್ವದ ಕೊರತೆ. ನಾಯಕತ್ವದಲ್ಲಿ ಆ ಒಂದು ಸಂಸ್ಕೃತಿ ಇರಬೇಕಾಗಿದ್ದು ಅದರ ಕೊರತೆ ಎದ್ದು ಕಾಣಿಸ್ತಾ ಇದೆ. ನಮಗೆ ಬೇಕಾಗಿರೋದು ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನದ ಕಾನೂನುಗಳು ಉಳಿಯಬೇಕು. ಅದನ್ನು ಬಿಟ್ಟು ರಾಜಕಾರಣದಲ್ಲಿ ನೀವು ಜಾತಿಯನ್ನು ತಂದು ವಿಷಬೀಜದ ಬೀಜವನ್ನು ಬಿತ್ತಿ ಯುವಕರ ಮನಸ್ಸನ್ನು ಕೆಡಿಸಬೇಡಿ. ಯುವಕರು ನಿಮ್ಮ ಜೀತದಾಳುಗಳಲ್ಲ. ಅವರು ಪಕ್ಷದ ಸಿದ್ಧಾಂತವನ್ನು ಅಪ್ಪಿಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ನಾನೇನೇನು ಮಾಡಿದ್ದೀನಿ, ನನಗೆ ಎದುರು ಮಾಡ್ತೀಯಾ? ನೀವೇನು ಮಾಡೋದು? ನಿಮ್ಮನ್ನು ಶಾಸಕರು ಮಾಡಿದ ಮೇಲೆ ನೀವು ಉಳಿದವ್ರನ್ನ ಮೆಂಬರ್ಸು ಅದು ಇದು ಟಿಕೆಟ್ ಕೊಡೋದು. ಜಿಲ್ಲಾ ಪಂಚಾಯತ್ಗಾಗಿರ್ಬೋದು, ತಾಲೂಕು ಪಂಚಾಯತ್ಗಾಗಿರ್ಬೋದು, ನಗರಸಭೆಗಳಿಗಾಗಿರ್ಬೋದು. ನಿಮ್ಮ ಮಾತಿನ ವರ್ಷ ಎಲ್ಲರಿಗೂ ಅರ್ಥ ಆಗ್ತಾ ಇದ್ದವು. ಆ ವಿಡಿಯೋಗಳನ್ನು ಹರಿದು ಬಿಡ್ತಾ ಇದ್ದಾರೆ ಎರಡೂ ಪಕ್ಷದವರು. ಅವ್ರ ವೀಕ್ನೆಸ್ ಏನಿದೆ ಅಂತ ವಿಡಿಯೋಗಳು ಹರಿದು ಬರ್ತಾ ಇದೆ, ನಿಮ್ಮ ವೀಕ್ನೆಸ್ ಏನಿದೆ ಅಂತ ಹರಿದು ಬರ್ತಾ ಇದೆ ಎರಡೂ ಪಕ್ಷಗಳಿಂದ. ಅಂದರೆ ನೀವು ಯಾವ್ಯಾವ ಸಂದರ್ಭದಲ್ಲಿ ಯಾರಿಗೆ ಏನೇನು ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಿ, ಈಗ ಅದನ್ನು ಉಣ್ಬೇಕು ನೀವು. ಅದನ್ನೇ ಸುಖ ಉಣ್ಬೇಕು ನೀವು. ರಿಫ್ಲೆಕ್ಟ್ ಆಗುತ್ತೆ ಅದು. ಇಟ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಮಿರರ್ ಆಫ್ ಯುವರ್ ಪರ್ಸ್ನಾಲಿಟಿ. ವೆದರ್ ಯು ಆರ್ ಗೋಯಿಂಗ್ ಟು ವಿನ್ ದ ಬ್ಯಾಟಲ್ ಆರ್ ನಾಟ್, ದಟ್ ಈಸ್ ನಾಟ್ ಮಟೀರಿಯಲಿಸ್ಟಿಕ್, ದಟ್ ಈಸ್ ಇಮ್ಮಟೀರಿಯಲ್. ಇಲ್ಲಿ ಆಗಬೇಕಾಗಿರೋದೇನು? ನಾಯಕತ್ವ ಇರ್ತಕ್ಕಂಥ ನಾಯಕರು ಮೊದಲು ಸೌಮ್ಯ ಸ್ವಭಾವದ ಗುಣಗಳನ್ನು ಅಳವಡಿಸಿಕೊಳ್ಳಿ. ಅಡಾಪ್ಟ್ ದ ವೆರಿ ಸೈಲೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಕಲ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದನ್ನು ಅಡಾಪ್ಟ್ ಮಾಡ್ಕೊಳ್ಳದೇ ಇದ್ದರೆ ಮನೆ ಕಳಿಸ್ತಾ ಇರ್ತಾನೆ ಮತದಾರ. ಬೆರಳು ಒತ್ತುವುದರ ಮೂಲಕ ಕಪಾಳ ಮೋಕ್ಷ ಮಾಡೋದಂತೂ ಗ್ಯಾರಂಟಿ ಮತದಾರ ದೇವರು. ಇನ್ನೊಂದು ಸತ್ಯ ನಿಮಗೆ ಗೊತ್ತಿಲ್ಲ. ನಾನು ಕೇವಲ ಅಭಿವೃದ್ಧಿ ಮಾಡುತ್ತೇನೆ, ನಾನು ಕೆಲಸ ಮಾಡುತ್ತೇನೆ, ನಾ ಯಾರಿಗೆ ಏನು ಬೇಕಾದರೂ ಏಕವಚನದಲ್ಲಿ ಸಂಬೋಧನೆ ಮಾಡಬಹುದು, ನಡೆಯೋದಿಲ್ಲ ಆಟ. ಹಾಗೆ ನಾವು ಭಾಳ ಸೈಲೆಂಟ್ ಆಗಿದ್ದೀವಿ, ಅಭಿವೃದ್ಧಿ ಮಾತ್ರ ಶೂನ್ಯ, ಹಂಗಂದ್ರೂ ನಡೆಯೋದಿಲ್ಲ ಆಟ. ಸೈಲೆಂಟ್ ಆಗಿಯೂ ಇರಬೇಕು, ಅಭಿವೃದ್ಧಿಯ ಪರವಾಗಿ ಇರಬೇಕು, ಜನರ ಕೆಲಸಕ್ಕೆ ತಕ್ಷಣ ಸ್ಪಂದಿಸುವಂತಿರಬೇಕು. ಈ ಚುನಾವಣೆಯಲ್ಲಿ ಕೈ ಮುಗಿದು ಓಡಾಡ್ತಾ ಇದ್ದಿರಲ್ಲ, ಚುನಾವಣೆ ಮುಗಿದ ತಕ್ಷಣ ನಿಮ್ಮ ವರಸೆನೇ ಬದಲಾವಣೆ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತು.
ಇಲ್ಲಿವರೆಗೆ ಅನುಭವ ಕೂಡ ಹತ್ತಿರದಿಂದ ನೋಡಿದ್ದಾರೆ. ಫ್ರಮ್ ದ ಕ್ಲೋಸ್ ಕ್ವಾರ್ಟರ್ಸ್ ದ ವೋಟರ್ಸ್ ಹ್ಯಾವ್ ಸ್ಟಡಿಡ್ ಯುವರ್ ಮೆಂಟ್ಯಾಲಿಟಿ, ಯುವರ್ ಸೈಕಾಲಜಿ, ಯುವರ್ ಬಿಹೇವಿಯರಲ್ ಪ್ಯಾಟರ್ನ್ ಅರ್ಥ ಆಗಿದೆ ಎಲ್ಲರಿಗೂ. ಇನ್ನು ಮೇಲಾದರೂ ಗ್ರೌಂಡ್ ಲೆವೆಲ್ ನಾಯಕರಾಗ್ರಿ. ಫೋನ್ ತೊಗೊಳ್ಳೋದಲ್ಲ ರೀ, ಪಿ ಎಗಳ ಹತ್ರ ಫೋನ್ ಕೊಟ್ಬಿಟ್ಟು ಆಮೇಲೆ ಮಾತಾಡು, ಆಮೇಲೆ ಸಿಗ್ತೀನಿ, ಊಟ ಮಾಡ್ತಾ ಇದ್ದಾರೆ, ಮೀಟಿಂಗ್ನಲ್ಲಿದ್ದಾರೆ. ಯಾವ ಮೀಟಿಂಗು? ಜನರ ಪರವಾಗಿ ನಿಲ್ಲುವುದೇ ನಿಜವಾದ ಮೀಟಿಂಗು. ಏನಂತ ಮೀಟಿಂಗ್? ಇಂಟರ್ನ್ಯಾಷನಲ್ ಒಪ್ಪಂದ ಮಾಡ್ಕೊಳಕ್ಕೆ ಹೊರಟಿರ್ತಾರೆ ಶಾಸಕರಾಗಿರೋರು. ಏನು ಬಹುದೊಡ್ಡ ಮೀಟಿಂಗ್ ಇವ್ರದ್ದು. ಆ ಮೀಟಿಂಗೂರ ಮಧ್ಯೆಯೂ ಕೂಡ ನೀವು ನಿಮ್ಮ ಕೆಲಸದ ಮಧ್ಯೆಯೂ ಕೂಡ ಸಾಮಾನ್ಯ ಮತದಾರ ಮತ್ತು ಸಾಮಾನ್ಯ ಕಾರ್ಯಕರ್ತರನ್ನು ಫೋನನ್ನು ರಿಸೀವ್ ಮಾಡಬೇಕು, ಸ್ವೀಕಾರ ಮಾಡಬೇಕು. ಅದು ನಾಯಕತ್ವ. ಇವನ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಇವನ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅವರು ಕೂಡ ಫೋನ್ ತೆಗೆದುಕೊಳ್ಳುವಂಥ ಸಮಯವನ್ನು ಮೀಸಲಿಡಬೇಕು, ರಿಸರ್ವ್ ಇಡಬೇಕು. ಯಾಕೆಂದರೆ ನೀವು ಇವತ್ತೇನಾದರೂ ಹುದ್ದೆನಲ್ಲಿ ಕುಳಿತಿದ್ದೀರಿ ಅಂದರೆ ನೇರವಾಗಿ ಬಂದು ಕುಳಿತಿಲ್ಲ. ಮತದಾರ ದೇವರ ಆಶೀರ್ವಾದವೇ ಇವತ್ತು ನಿಮಗೆ ಅಧಿಕಾರ ಸಿಕ್ಕಿದ್ದು. 140 ಸೀಟ್ಗಳನ್ನು ಗೆದ್ದುಕೊಂಡು ಅಧಿಕಾರದಲ್ಲಿ ಬೀಗುತ್ತಿರುವ ಕಾಂಗ್ರೆಸ್ ಪಕ್ಷ ರೈತನ ಕಡೆ ಗಮನವನ್ನು ಹರಿಸುತ್ತಿಲ್ಲ. ಝೀರೋ ಕಾನ್ಸಂಟ್ರೇಷನ್, ರೈತನ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಹಾಗೆ BJPಯವರು ಕೂಡ ಕೇಂದ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಕೇಂದ್ರ ಮತ್ತು ರಾಜ್ಯ 50-50 ಅನುದಾನದ ಆಧಾರದ ಮೇಲೆ ಈರುಳ್ಳಿಯ ಬೆಲೆ ಕುಸಿತ ಆಗಿದೆಯಲ್ಲ, ಇಬ್ಬರೂ ಸೇರಿಕೊಂಡು ಒಂದು 3,000-4,000 ಕೋಟಿ ಪ್ಯಾಕೇಜನ್ನು ಬಿಟ್ಟರೆ ಒಂದು 300-400 ಕ್ವಿಂಟಲ್ವರೆಗೂ ನಾವು ₹2 ಹಾಕಿ ಕೊಡ್ತೀವಿ ಪರ್ kg ಅನ್ನುವಂಥ ಒಂದು ಘೋಷಣೆ ಯಾಕೆ ಮಾಡ್ತಾ ಇಲ್ಲ ನೀವು? ಚುನಾವಣೆ ಆದಮೇಲಾದರೂ ಮಾಡಿ ಇದನ್ನು. ಇವಾಗಂತೂ ಕೋಡ್ ಆಫ್ ಕಂಡಕ್ಟ್ ಇದೆ. ದ ಕೋಡ್ ಆಫ್ ಕಂಡಕ್ಟ್ ಹ್ಯಾಸ್ ಬೀನ್ ಎನ್ಫೋರ್ಸ್ಡ್ ಇನ್ ಕರ್ನಾಟಕ ಫಾರ್ ದ ಬೈ ಎಲೆಕ್ಷನ್ಸ್. ನೀವು ಮಾತಾಡೋಂಗಿಲ್ಲ, ನಮ್ಗೆ ಅರ್ಥ ಆಗುತ್ತೆ. ಅದ್ರ ಮೇಲೆ ನೆಪ ಹೇಳೋದನ್ನು ಬಿಡಿ. ಮತದಾನ ಮುಗಿದ ಮರುದಿವಸನೇ ಕೋಡ್ ಆಫ್ ಕಂಡಕ್ಟ್ ಇಂಪೋಸ್ಡ್ ಏನಿದೆ ನೋಡು ತೆರವಾಗುತ್ತೆ. ಇಂಪೋಸ್ಡ್ ಕೋಡ್ ಆಫ್ ಕಂಡಕ್ಟ್ ತೆರವಾದ ಮೇಲೆ ನಿಮ್ಮ ಕೆಲಸ ಏನು? ಜನರ ಬಳಿ ಹೋಗೋದು. ರೈತನ ಕಷ್ಟ ಏನು? ಎಷ್ಟೋ ಜನ ರೈತರು ಏನು ಮಾಡ್ತಾರೆ ಅಂದರೆ ಬೇರೆಯವರ ಜಮೀನನ್ನು 50,000, ಲಕ್ಷ, 2 ಲಕ್ಷ ಕೊಟ್ಟು ಲಾವಣಿ ಮಾಡಿರ್ತಾರೆ. ಸಾಲವನ್ನು ತೆಗೆದುಕೊಂಡು ಲಾವಣಿ ಮಾಡಿರ್ತಾರೆ, ಅಂದರೆ ಕೋರಿ ಮಾಡೋದಂತ ಹೇಳ್ತಾರೆ. ಆ ರೈತನ ಪರಿಸ್ಥಿತಿ ಏನು? ಕೇವಲ 1,800 ಈರುಳ್ಳಿ ಮಾರಿದರೆ ಕನಿಷ್ಠ ಈರುಳ್ಳಿಗೆ ನೀವು ಬೆಂಬಲ ಬೆಲೆ ಏನು ಅಂದರೆ ಮಿನಿಮಮ್ 2,000ವರೆಗೂ ಆದರೂ ತೊಗೊಂಡ್ಬರುವಂಥ ಒಂದು ನಿರ್ಧಾರವನ್ನು ಮಾಡ್ಕೊಳ್ಬೇಕಲ್ಲ. ಮೊದಲ ದರ್ಜೆಯ ಕ್ವಾಲಿಟಿ ಇರ್ತಕ್ಕಂಥ ಈರುಳ್ಳಿಯನ್ನು ಒಂದು ಕನಿಷ್ಠ 2,000, ಎರಡನೇ ದರ್ಜೆ ಕ್ವಾಲಿಟಿ ಇರ್ತಕ್ಕಂಥ ಈರುಳ್ಳಿಯನ್ನು ಕನಿಷ್ಠ 1600-1700, ಮೂರನೇ ದರ್ಜೆಯ ಕ್ವಾಲಿಟಿ ಇರ್ತಕ್ಕಂಥ ಈರುಳ್ಳಿಯನ್ನು ಕನಿಷ್ಠ 1200, 1300, 1400ವರೆಗೂ ಮಾರಾಟ ಆಗಬೇಕು APMC ಮಾರುಕಟ್ಟೆಗಳಲ್ಲಿ. ಅಂಥ ಒಂದು ಒಳ್ಳೆಯ ನಿರ್ಧಾರವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಕೋಆರ್ಡಿನೇಷನ್ ಮೂಲಕ ತೆಗೆದುಕೊಳ್ಳಬೇಕು. ಆವಾಗ ರೈತನ ಕಣ್ಣೀರನ್ನು ನೀವು ಒರೆಸೋದಕ್ಕೆ ಎರಡೂ ಪಕ್ಷದವರು ರೆಡಿ ಇದ್ದೀರಾ, ಸಿದ್ಧವಾಗಿದ್ದೀರಾ, ಮಾನಸಿಕವಾಗಿ ಸಿದ್ಧವಾಗಿದೆ ಸರ್ಕಾರ ಅಂತ ಅದರ ಅರ್ಥ. ಬಿಡೋ, ಮತದಾನ ಟೈಮ್ನಲ್ಲಿ ನಮ್ಮ ಕತ್ತಿ ವರಸೆಯನ್ನು ನಾವು ಏನೇನು ಮಾತಿನ ವರಸೆಯನ್ನು ಏನು ಚಪ್ಪಾಳೆ ತಟ್ಟಿದ್ದು ಕಾರ್ಯಕರ್ತರು ಮತ್ತು ಮತದಾರರು. ಯಾಕ್ರಿ ಚಪ್ಪಾಳೆ ತಟ್ಟುವಂಥ ಗಣಕಾರ್ಯ ನಿಮಗೇನ್ರಿ ಮಾಡಿದ್ದಾರೆ ಇವರು? ನಾವು ಒಳ್ಳೆಯವರು, ನಾವು ಅಷ್ಟು ಒಳ್ಳೆಯವರು, ನಾವು ಅಷ್ಟು ಸುಧಾರಣೆ ಮಾಡಿವಿ, ನಾವು ಇಷ್ಟು ಸುಧಾರಣೆ ಮಾಡಿದ್ದೀವಿ, ನಾವು ಅಷ್ಟು ಕಡ್ದು ಕಟ್ಟಿ ಹಾಕಿದ್ದೀವಿ, ನಾವು ಇಷ್ಟು ಕಡ್ದು ಕಟ್ಟಿ ಹಾಕಿದ್ದೀವಿ. ಹಾಗಿದ್ರೆ ಭ್ರಷ್ಟಾಚಾರ ಯಾಕೆ ಇದೆ? ನೀವು ಇಬ್ಬರು ಒಳ್ಳೆಯವರಂತ ಅನ್ಕೊಳ್ಳೋಣಪ್ಪ. ಮತದಾರ ದೇವರು ಒಪ್ಕೊಳ್ತಾನೆ, ಕಾರ್ಯಕರ್ತರು ಒಪ್ಕೊಳ್ತಾನೆ. ಎರಡೂ ಪಕ್ಷ ಇಲ್ಲಿ ರಾಜ್ಯದಲ್ಲಿ 3 ಪಕ್ಷಗಳು ಭಾಳ ಒಳ್ಳೆಯವರು JCB. ಹಾಗಿದ್ರೆ ಭ್ರಷ್ಟಾಚಾರ ಆಕಾಶದಿಂದ ಬಂದು ಇಳಿದತ್ತ ಭೂಮಿ ಮೇಲೆ. 224 ಜನ ₹1 ಮುಟ್ದಂಗಿರಿ. ವಿದಿನ್ 24 hours corruption can be eradicated. Corruption can be eradicated very easily. ನೀವು 224 ಜನರಲ್ಲಿ ಕೆಲವೊಂದಿಷ್ಟು ಜನ ಅಂದರೆ ಮೆಜಾರಿಟಿ MLAs ಲಂಚಬಾಕರು. ಅದಕ್ಕೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನೀವು ಹೇಗೆ ವಸೂಲಿ ಮಾಡ್ತಾ ಇದ್ದೀರಿ ಗೊತ್ತಾ? ಮತದಾರರನ್ನು ಮತ್ತು ಕಾರ್ಯಕರ್ತರನ್ನು ಅವರಿಗೆ ಕೆಲಸ ಮಾಡಿಕೊಡುವಾಗ ತಾಲೂಕು ಕಚೇರಿಗಳಲ್ಲಿ, ಜಿಲ್ಲಾ ಕಚೇರಿಗಳಲ್ಲಿ ಅಧಿಕಾರಿಶಾಹಿ ವರ್ಗದವರ ಮೂಲಕ ಅವರ ಹತ್ರ ದುಡ್ಡನ್ನು ಪೀಕ್ತಾ ಇದ್ದೀರಾ, ಅವರಿಗೆ ಶೋಷಣೆ ಮಾಡ್ತಾ ಇದ್ದೀರಾ ನೀವು. ಅವರು ಯು ಹ್ಯಾವ್ ಕೆಪ್ಟ್ ದಮ್ ಇನ್ ದ ಸ್ಟೇಟ್ ಆಫ್ ಕನ್ಫ್ಯೂಷನ್. ಮತದಾರ ಮತ್ತು ಕಾರ್ಯಕರ್ತರನ್ನು ನೀವು ಕನ್ಫ್ಯೂಷನ್ ಸ್ಟೇಟ್ನಲ್ಲಿ ಇಟ್ಟಿದ್ದೀರಿ. ಹೇಗೆ ಅಂದರೆ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಇವರು ಅವರೇ, ಅವರು ಅವರೇ. ಇವನು ಭ್ರಷ್ಟ ಇದ್ದಾನಂತ ಮನೆ ಕಳಿಸಿದರೆ ಅವನು ಇವನಕ್ಕಿಂತಲೂ ದೊಡ್ಡ ಭ್ರಷ್ಟ. ಕಮಿಷನ್ ಆರೋಪ ಮಾಡ್ತಿರಲ್ಲ, ಇಬ್ಬರು ಕಮಿಷನ್, ಎರಡೂ ಪಕ್ಷದವರು ಕಮಿಷನ್ ಹೊಡಿತಾ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಕಮಿಷನ್ ಹೊಡಿತಾ ಇಲ್ಲ ಅಂದರೆ ಲೋಕಾಯುಕ್ತದ ಬಲೆಗೆ ಯಾಕೆ ಬೀಳ್ತಾ ಇದ್ದಾರೆ, ರೆಡ್ ಹ್ಯಾಂಡ್ ಆಗಿ ಯಾಕೆ ಸಿಕ್ಕಾಕೊಳ್ತಾ ಇದ್ದಾರೆ ಅಧಿಕಾರಿಶಾಹಿ ವರ್ಗದವರು ಮತ್ತು ರಾಜಕಾರಣಿಗಳು? ಕಮಿಷನ್ ಇಲ್ಲ ಅಂದರೆ ಯಾಕೆ ಸಿಕ್ಕಾಕೊಳ್ತಾ ಇದ್ದಾರೆ? ವೈ ದೇ ಹ್ಯಾವ್ ಬೀನ್ ಟ್ರ್ಯಾಪ್ಡ್, ವೈ ದೇ ಆರ್ ಬೀಯಿಂಗ್ ಟ್ರ್ಯಾಪ್ಡ್?
ಬೈದ ಲೋಕಾಯುಕ್ತ ಯಾಕೆ ಟ್ರ್ಯಾಪ್ ಆಗ್ತಾ ಇದ್ದಾರೆ ಅಂದರೆ ಲಂಚ ಜೀವಂತವಾಗಿದೆ. ಇಲ್ಲ ನಮ್ಮ ಸರ್ಕಾರದಲ್ಲಿ ಲಂಚನೇ ಇಲ್ಲ. ಲಂಚ ಮುಕ್ತ ಸರ್ಕಾರ ಆಡಳಿತವನ್ನು ಕೊಡೋ ಶಕ್ತಿ ನಿಮಗೇನಾದರೂ ಇದೆನಾ? ಇಲ್ಲ. ಆ ಚಾಲೆಂಜನ್ನು ಸ್ವೀಕಾರ ಮಾಡೋ ಶಕ್ತಿ ನಿಮಗೇನಾದರೂ ಇದೆನಾ? ಇಲ್ಲ. ಆ ಚಾಲೆಂಜನ್ನು ಸ್ವೀಕಾರ ಮಾಡಿ ಲೋಕಾಯುಕ್ತವನ್ನು ಬಲಿಷ್ಠಗೊಳಿಸಿ, ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತವನ್ನು ಬಲಿಷ್ಠಗೊಳಿಸ್ತಾ ಇದ್ರಲ್ಲ, ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಭಾಗೀಯ ಮಟ್ಟದಲ್ಲಿ ಲೋಕಾಯುಕ್ತವನ್ನು ಬಲಿಷ್ಠಗೊಳಿಸಿ, ನೀವೇನು ನಮ್ಮದು ಎಲ್ಲ ತೊಗೊಂಡು ಆರಾಮಾಗಿ ಓಡಾಡ್ತಾ ಇದ್ದಿರಲ್ಲ ಕಾರ್ನಲ್ಲಿ, ಅದು ಇದೇ ಒಂದು ಅರ್ಧ ದುಡ್ಡನ್ನು ಎಕ್ಸ್ಪೆಂಡಿಚರ್ ಮಾಡಿದರೆ ಲೋಕಾಯುಕ್ತವನ್ನು 100% ಬಲಿಷ್ಠ ಮಾಡಬಹುದು ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬಹುದು, ಮೂಗುದಾರವನ್ನು ಹಾಕಬಹುದು. ಮನಸ್ಸು ಮಾಡಬೇಕಲ್ಲ ನೀವು ಮನಸ್ಸು ಮಾಡ್ತಾ ಇಲ್ಲ. ಯಾಕೆಂದರೆ ಜನ ತುಂಬ ಒಳ್ಳೆಯವರು, ಅವ್ರಿಗೆ ಮೆಮ್ರಿಗೆ ಲಾಂಗ್ ಲಾಸ್ಟಿಂಗ್ ಮೆಮ್ರಿ ಇಲ್ಲ, ಬೇಗ ಹೋಗಿಬಿಡುತ್ತೆ. ನೀವು ಏನೇನು ಮಾತಾಡಿರ್ತೀರಿ, ಏನೇನು ಪ್ರಾಮಿಸ್ ಮಾಡ್ತೀರಿ, ಒಂದು 3-4 ತಿಂಗಳಲ್ಲೇ ಮರೆತು ಬಿಡ್ತಾನೆ ಜನ. ದಿಸ್ ಈಸ್ ಅ ಪ್ರಾಬ್ಲಮ್ ದ ವೋಟರ್ಸ್ ಆರ್ ಫೇಸಿಂಗ್. ಇದು ಆಗ್ತಾ ಇರೋದು. ಎನಿಹೌ, ಇಲ್ಲಿ ಮತದಾರ ಗೆಲ್ಲಬೇಕು, ಭ್ರಷ್ಟಾಚಾರ ಸೋಲಬೇಕು, ಕ್ಲಿಯರ್ ಇದು. ಆಮೇಲೆ ನಿಜವಾದ ಜನಪರ ಕಾಳಜಿ ಇರತಕ್ಕಂಥ ನಾಯಕತ್ವ ಗೆಲ್ಲಬೇಕು. ಯಾವುದೇ ಪಕ್ಷ ಗೆಲ್ಲಿ, ಅದು ಮತದಾರಿಗೆ ಗೊತ್ತಿದೆ ನಿಮ್ಮ ಹಣೆ ಬರ ಏನಿದೆ ಅಂತೇಳಿ. ನಿಮ್ಮ ಚಾಳಿ, ಚುನಾವಣೆ ಮುಗಿದ ಮೇಲೆ ನಿಮ್ಮ ಚಾಳಿ ಹೇಗಿದೆ, ನಿಮ್ಮ ವರ್ತನೆ ಹೇಗಿದೆ. ಆಕಾಶದಿಂದ ಬಂದು ಲೀಡರ್ ಆಗಿದ್ದೀವಿ, ಜನರು ನಮಗೆ ಮತ ಒತ್ತಿ ಲೀಡರ್ ಮಾಡಿಲ್ಲ ಅನ್ನುವಂಥ ಹಮ್ಮು ಬಿಮ್ಮು ಇದ್ದರೆ ತೆಗೆದು ಹಾಕಬೇಕು ತಲೆಯಿಂದ. ಕಳಿಸೋದು ಗೊತ್ತು ಮನೆಗೆ ಮತದಾರನಿಗೆ. ಯಾಕೆಂದರೆ ಮತದಾರನಿಗೆ ಗೊತ್ತು ನಾನು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ, ನಾನು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕು, ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾಗಬೇಕು. ದೊಡ್ಡ ದೊಡ್ಡ ಮಹಾನಗರದಲ್ಲಿ ಯಾಕೆ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ, ವೋಟ್ ಶೇರಿಂಗ್ ಕಡಿಮೆ ಆಗ್ತಾ ಇದೆ ಗೊತ್ತಾ? 50 ಕೆಳಗಡೆ. ನೀವು ಅರ್ಥ ಮಾಡ್ಕೋಬೇಕು. ನೀವು ಹೆಂಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಿ, ನಮಗೆ ಯಾಕೆ ಬೇಕು, ಅವರು ಇವರೇ ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ. ಅದನ್ನು ತರಬಾರ್ದು. ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾಲಜಿ ಬೇಕು ಅನ್ನೋದೇ ನಮ್ಮ ಆಸೆ. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ವಿಶೇಷಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ನಮಸ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.